ಹೆಂಡತಿಯ ಪಾಲಿಗೆ ಗಂಡ ಯಮ ಅಂತ ಅನ್ಸೋದು ಈ ಒಂದು 5 ವಿಚಾರಗಳಲ್ಲಿ ಮಾತ್ರ ಆಗ್ಲಿಕ್ಕೆ ಸಾಧ್ಯ. ಸೊ ಏನು 5 ವಿಚಾರಗಳು ನೋಡೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಆ್ಯಂಡ್ ಕೌನ್ಸಿಲಿಂಗ್ ಬೇಕು ನನ್ನ ಜೊತೆ ಮಾತಾಡಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಚಾರ್ಜಸ್ ಇರುತ್ತೆ. ಸೊ ಅಪಾಯಿಂಟ್ಮೆಂಟ್ ತೊಗೊಂಡು ನೀವು ಮಾತಾಡ್ಬೋದು. ಓಕೆ. ಸೊ ಯಾವಾಗ ಒಂದು ಹೆಂಡತಿ ಪಾಲಿಗೆ ಗಂಡ ಯಮ ಆಗ್ತಾನೆ ಅನ್ನೋದಕ್ಕೆ ಇಲ್ಲಿ ನಿಮಗೆ ಬೆಸ್ಟ್ ಆ್ಯಂಡ್ ಬೆಟ್ ಅಂದರೆ ಆ ಸಿಚುವೇಶನ್ಸ್, ಆ ಥಾಟ್ ಅವರಲ್ಲಿ ಬರೋಕೆ ಮುಖ್ಯವಾಗಿ ಅವ್ರು ನಡ್ಕೊಳ್ಳುವಂಥ ರೀತಿ ಯಾವ್ಯಾವುದು ಅಂತ ಹೇಳ್ತಾ ಹೋಗ್ತೀನಿ. ಫಸ್ಟ್ ಒಂದು ಏನು ಅಂತ ಹೇಳಿದ್ರೆ, ಪತ್ನಿಯನ್ನ ಸೇವಕಿಯಂತೆ ನೋಡಿದಾಗ, ಎಕ್ಸಾಂಪಲ್ ಈಗ ಮದುವೆ ಮಾಡ್ಕೊಂಡು ಹೋದ್ಮೇಲೆ ಶುರುವಾತಲ್ಲಿ ತುಂಬಾ ಚೆನ್ನಾಗಿದ್ಕೊಂಡು ಆಮೇಲೆ ಅವಳನ್ನ ಹೆಂಗೆ ಅಂದ್ರೆ ಜಸ್ಟ್ ಫಾರ್ ಓನ್ಲಿ ವರ್ಕರ್, ಕೆಲಸದವ್ರ ಥರ ಟ್ರೀಟ್ ಮಾಡಿದಾಗ ಅವ್ರ ಮನಸ್ಸಲ್ಲಿ ಬರೋದೇನಂತ ಹೇಳಿದ್ರೆ, ನನ್ನ ಪಾಲಿಗೆ ಯಮ ಇವನು, ನನ್ನ ಪಾಲಿನ ದೇವರು, ದೈವ ಅಥವಾ ರಾಜ ಅಲ್ವೇ ಅಲ್ಲ, ಲೈಕ್ ಥಿಂಕ್ ಬರುತ್ತೆ ಅವ್ರಿಗೆ. ಆ್ಯಕ್ಚುಲಿ ನಿಮ್ಮ ಹತ್ರ ಹೇಳ್ಕೊಳ್ಳೋಕ್ಕೆ ಮುಜುಗರ ಇರ್ಬೋದು, ಹೆದರಿಕೆನೂ ಇರ್ಬೋದು, ಬಟ್ ಅವ್ರ ಮೈಂಡಲ್ಲಿ ಥಾಟ್ ಬರೋದು. ನಾನು ಹೇಳ್ತಿರೋದು ವೆಲ್ ಫ್ಯಾಮಿಲಿ ಬಗ್ಗೆ, ನಾನು ಹೇಳ್ತಾ ಇರೋದು ಒಳ್ಳೆ ಹೆಣ್ಣಿನ ಬಗ್ಗೆ. ಕೆಲವರು ಎಷ್ಟೇ ಚೆನ್ನಾಗಿರೋ ಗಂಡು ಮಕ್ಕಳು ಎಷ್ಟೇ ಚೆನ್ನಾಗಿ ನೋಡ್ಕೊಂಡ್ರು ಅಲ್ಲೂ ತಪ್ಪುಗಳನ್ನು ಹುಡುಕಿ ಜಗಳ ಮಾಡ್ತಾರೆ, ಓಡೋಗ್ತಾರೆ. ಅದು ಅವ್ರ ಬಗ್ಗೆ ಅಲ್ಲ ನಾನು ಹೇಳ್ತಿರೋದು. ಒಂದು ಪ್ರಾಂಪ್ಟ್ ಆಗಿರ್ತಕ್ಕಂಥ ಹೆಣ್ಣು ಅವ್ರ ಮನಸ್ಸಲ್ಲಿ ಗಂಡನ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದ್ದಾಗ, ಸೊ ಗಂಡ ಈ ಥರ ರಿಯಾಕ್ಟ್ ಮಾಡಿದ್ರೆ 100% ಅದರಲ್ಲಿ ಯಾವುದು ಬರೀ ಕೆಲಸದವ್ರ ಥರ ಟ್ರೀಟ್ ಮಾಡಿದಾಗ ಡೆಫಿನೆಟ್ಲಿ ಅವಳ ಮನಸ್ಸಲ್ಲಿ ನನ್ನ ಪಾಲಿನ ಯಮ ಇವನು, ಜೀವನ ಹಂಚ್ಕೊಳ್ಳೋಕ್ಕಂತ ಬಂದೆ ಬಟ್ ಜೀವ ತೆಗಿತಾ ಇದ್ದಾನೆ. ಸೊ ಈ ಫೀಲ್ ಬರುತ್ತೆ. ಸೆಕೆಂಡ್ ಯಾವಾಗ ಅಂತ ಹೇಳಿದ್ರೆ, ಸೆಕೆಂಡ್ ಪಾಯಿಂಟ್, ಸುಳ್ಳು ಮತ್ತೆ ಮೋಸ ಮಾಡಿದಾಗ. ಎವ್ರಿ ಟೈಮ್ ಸುಳ್ಳು ನೋಡಿ, ಒಂದು ಸುಳ್ಳು ಹೇಳ್ತಾ ಇರೋದ್ರಿಂದ ಒಬ್ರಿಗೆ ಒಳ್ಳೇದಾಗೋ ಥರ ಇರಬೇಕು. ಸುಳ್ಳು ಹೇಳ್ತಾ ಇರೋದ್ರಿಂದ ಒಬ್ರು ನಂಬಿಕೆ ಕೆಡಿಸೋ ಥರ, ಒಬ್ರದ್ದು ಜೀವನ ಹಾಳು ಮಾಡೋ ಥರ, ಆ ಥರ ಇದ್ದಾಗ ಏನಾಗುತ್ತೆ, ಲೈಫ್ ಟೈಮ್ ಆ ರಿಲೇಶನ್‌ಶಿಪ್ಪಲ್ಲಿ ತುಂಬಾ ಗ್ಯಾಪ್ ಕಾಣ್ಲಿಕ್ಕೆ ಶುರು ಆಗುತ್ತೆ, ಮನಸ್ತಾಪಗಳು ಮೂಡುತ್ತೆ. ಆ್ಯಂಡ್ ಮೋಸ ಮಾಡಿದಾಗ, ಮೋಸ ಅಂದ್ರೆ ನಿಮಗೆ ಗೊತ್ತಿದೆ ಇವತ್ತು ಎಷ್ಟು ಮೋಸ ನಡೀತಾ ಇದೆ ಅಂತೇಳಿ. ಸೊ ಅದನ್ನ ಮಾಡಿದಾಗ್ಲೂ ಕೂಡ ಎಷ್ಟು ಆ ಥರದ್ದು ಮೈಂಡಿಗೆ ಬಂದ್ಬಿಡುತ್ತೆ. ಸೊ ಲೈಕ್ ಹೋಪೇ ಹೋಗ್ಬಿಡುತ್ತೆ. ಯಾರೊಟ್ಟಿಗೆ ಜೀವನ ಹಂಚ್ಕೊಂಡು ಖುಷಿಯಾಗಿರ್ಬೇಕು ಅನ್ನೋದಿರುತ್ತೆ. ಆಸ್ ಯೂಶುವಲ್ ನಾ ಈ ವಿಡಿಯೋದಲ್ಲಿ ಪರ್ಟಿಕ್ಯುಲರ್ಲಿ ಹೆಂಡತಿ ಪಾಲಿಗೆ ಗಂಡ ಯಾವ ಟೈಮಲ್ಲಿ ಆಗ್ತಾನೆ ಅಂತೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಗಂಡನ ಪಾಲಿಗೆ ಹೆಂಡತಿ ಯಾವಾಗ ತಕ್ಕವಳಲ್ಲ ಅಂತೇಳಿ ಇನ್ನೊಂದು ವಿಡಿಯೋ ನೆಕ್ಸ್ಟ್ ಬರುತ್ತೆ. ಓಕೆ. ಇದನ್ನ ಕೆಲವರು ಹಂಗಾದ್ರೆ ಗಂಡು ಮಕ್ಳು ಏನು ಮಾಡಿದ್ರು, ಗಂಡು ಮಕ್ಳು ಈ ಥರ ಮಾಡ್ಬೋದು, ಅದನ್ನು ವಿಡಿಯೋ ಮಾಡಿದ್ದೀನಿ ಆ್ಯಕ್ಚುಲಿ, ಅದು ಬರುತ್ತೆ. ಓಕೆ, ವೇಟ್ ಮಾಡಿ. ಸೆಕೆಂಡ್, ಸುಳ್ಳು ಮತ್ತು ಮೋಸ ಮಾಡಿದಾಗ. ಥರ್ಡ್ ಪಾಯಿಂಟ್ ಏನಂತ ಹೇಳಿದ್ರೆ, ಪ್ರೀತಿ ಮತ್ತು ಗೌರವ ಕಡಿಮೆ ಆದಾಗ. ಸೊ ನಾನು ಕೆಲವ್ರು ಅಂತಾರೆ ಏನು ಅಂತ ಹೇಳಿದ್ರೆ, ಹಣ ಇರಬೇಕು, ಪ್ರೀತಿ ಮತ್ತು ಗೌರವ ತಗೊಂಡು ಏನು ಮಾಡಬೇಕು ಅಂತ. ನಿನ್ನೆ ಯಾರೋ ಲೈವಲ್ಲೂ ಕೂಡ ಕೇಳ್ತಿದ್ರು. ಸೊ ನಾನು ಹೇಳ್ತೀನಿ, ಹಣ ಬೇಕು, ಏನಕ್ಕೆ ಹೇಳಿ ನೋಡೋಣ. ನಮ್ಮ ದಿನ ಏನು ನಾವು ಎವ್ರಿ ಡೇ ರುಟೀನ್ ಲೈಫ್ನ ಲೀಡ್ ಮಾಡ್ತಿದ್ವಿ, ಬಟ್ಟೆಗೆ, ಹೊಟ್ಟೆಗೆ. ನಮ್ಮನ್ನು ಅದನ್ನು ಲೈಕ್ ಪ್ರೊಟೆಕ್ಷನ್ ಮಾಡ್ಲಿಕ್ಕೆ ಹಣ ಬೇಕಾಗತ್ತೆ, ನಮ್ಮನ್ನು ಉಳಿಸ್ಕೊಳ್ಳೋಕ್ಕೆ. ಆಯಿತಾ? ನಮ್ಮ ಜೀವನ ನಡ್ಸಕ್ಕೆ ಹಣ ಬೇಕು. ಆದರೆ ಹಣದಿಂದ ಪ್ರೀತಿ ಸಿಗಲ್ಲ ಆ್ಯಕ್ಚುಲಿ. ಸಿಕ್ಕರೂ ಅದೇನಾಗತ್ತೆ ಅಂತ ಹೇಳಿದ್ರೆ, ಲೈಕ್ ಈಗ ನಾವು ಕೂಲಿಯವರಿಗೆ ಇಷ್ಟು ದಿನ ಕೆಲಸ ಮಾಡೋದಕ್ಕೇನು ಪೇಮೆಂಟ್ ಕೊಡ್ತೀವಲ್ಲ, ಹಂಗಾಗ್ಬಿಡುತ್ತೆ. ಪ್ರೀತಿ ಅದು ಹಾಗಲ್ವೇ ಇಲ್ಲ. ಹಾಗಿದ್ರೆ ಎಲ್ಲರೂ ಹಣದೊಟ್ಟಿಗೆ ಸಂಸಾರ, ಹಣದೊಟ್ಟಿಗೆ ಫೀಲಿಂಗ್ಸ್ ಇಟ್ಕೊಂಡಿರ್ಬೋದಿತ್ತು. ಬಟ್ ಹಾಗಲ್ಲ. ಹಣ ಬದುಕಿಗೆ ಬೇಕು, ಪ್ರೀತಿನೂ ಅಷ್ಟೇ ಮುಖ್ಯ ಇದೆ. ಸೊ ಫಸ್ಟ್ ಪ್ರಯಾರಿಟಿ ಬಂದಾಗ ಪ್ರೀತಿ, ಸೆಕೆಂಡ್ ಪ್ರಯಾರಿಟಿ ಆ ಪ್ರೀತಿನ ಉಳಿಸ್ಕೊಳ್ಳೋಕೆ ದುಡ್ಡು ಬೇಕು ನಮಗೆ. ಓಕೆ, ಇದು ನೆನಪಲ್ಲಿರಲಿ. ಏನಂತ ಹೇಳಿದ್ರೆ, ಪ್ರೀತಿ ಮತ್ತು ಗೌರವ ತುಂಬ ಮುಖ್ಯ ಇರುತ್ತೆ. ಇವನ್ ಕಾಪಾಡ್ಕೊಳ್ಳದೇ ಇದ್ದಾಗ ಅಥವಾ ಸಿಗದೇ ಇದ್ದಾಗ ಹೆಂಡತಿ ಪಾಲಿಗೆ ಗಂಡ ಯಮನಾಗಲಿ ಕಾಣ್ಲಿಕ್ಕೆ ಶುರು ಆಗ್ತಾನೆ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಭಾವನೆಗಳಿಗೆ ಬೆಲೆ ಕೊಡದೇ ಇದ್ದಾಗ. ಭಾವನೆಗಳಿಗೆ ಬೆಲೆ ಕೊಡೋದು ಅಂತ ಹೇಳಿದ್ರೆ, ಎಕ್ಸಾಂಪಲ್, ನಿಮ್ಮ ಹತ್ರ ಎಷ್ಟು ಹಣ ಇದೆಯೋ, ಎಷ್ಟು ಹಣ ಇಲ್ವೋ ಮ್ಯಾಟ್ರ್ ಆಗಲ್ಲ. ರೆಸ್ಪಾಂಡ್ ಮಾಡಿ ಮನಸ್ಸಲ್ಲಿ. ಈಗ ಆ ಸಿಚುವೇಶನಿಗೆ ಏನು ಭಾವನೆಗಳು ಬರ್ತಾ ಇದೆಯಲ್ಲ, ಅದನ್ನು ಕೇಳಿಬಿಟ್ಟು ರೆಸ್ಪಾಂಡ್ ಮಾಡೋದು ಆ್ಯಕ್ಚುಲಿ ಭಾವನೆಗಳು ಅಂತ ಹೇಳ್ತೀವಿ. ಆ ಭಾವನೆಗಳಿಗೆ ನಾವು ಪ್ರತಿಕ್ರಿಯೆ ಕೊಡೋದು ಅಂತ ಹೇಳ್ತೀವಿ. ಎಷ್ಟೋ ಜನ ಕೇಳಲಿಕ್ಕೆ ಹೋಗಲ್ಲ, ನಿಂದೇನು ಪದೇ ಪದೇ ಕಿರಿಕಿರಿ ಹೆಚ್ಚಿದೆಯಾ ಅಂದರೆ ಕ್ಲಿಯರಾಗಿ ಅವರು ಅರ್ಥ ಮಾಡಿಸ್ಬೇಕು, ಇವರು ಹೇಳ್ಬೇಕು ಆ್ಯಕ್ಚುಲಿ. ಅದು ಒಬ್ರಿಗೊಬ್ರಿಗೆ ಹಿಂಗಿರ್ಬೇಕು. ಅದು ಭಾವನೆಗಳಿಗೆ ಬೆಲೆ ಕೊಡಬೇಕು ಆ್ಯಕ್ಚುಲಿ. ಅಂದರೆ ಕೊಟ್ಟು ಕೇಳಬೇಕು. ಲೈಕ್ ಏನಂದರೆ, ಬೆಲೆ ಕೊಟ್ಟು ಕೇಳೋದು ಅಂದರೆ ರೆಸ್ಪಾನ್ಸ್ ಮಾಡಬೇಕು. ಕೆಲವರು ಇಗ್ನೋರ್ ಮಾಡಿಬಿಡ್ತಾರೆ, ಕೇಳೋಕ್ಕೂ ಹೋಗಲ್ಲ. ಆವಾಗ ಅವರಿಗೆ ನಮ್ಮ ಭಾವನೆಗಳಿಗೆ ಇಲ್ಲಿ ಬೆಲೆನೇ ಕೊಡಲ್ಲ, ಇಗ್ನೋರ್ ಮಾಡ್ತಾರೆ, ಕೇಳೋದೇ ಇಲ್ಲ, ಅದಕ್ಕೆ ಸ್ಪಂದನೆ ಮಾಡಲ್ಲ. ಆ ಫೀಲ್ ಬರಕ್ಕೆ ಶುರು ಆಗುತ್ತೆ. ಆವಾಗ ಜಸ್ಟ್ ಸೊಸೈಟಿಗೆ ಬದುಕಬೇಕು ಆ ಥರ ಫೀಲ್ ಬರಕ್ಕೆ ಶುರು ಆಗುತ್ತೆ. ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಓಕೆ. ನೆಕ್ಸ್ಟ್ ಬಂದು ಲಾಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಜವಾಬ್ದಾರಿಯಿಂದ ತಪ್ಪಿಸ್ಕೊಂಡಾಗ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಗಂಡು ಮಕ್ಕಳು ಏನು ಜವಾಬ್ದಾರಿ ತಗೊಳ್ಬೇಕು ಆ ಜವಾಬ್ದಾರಿ ತಗೊಳ್ಬೇಕು. ಒಂದು ಗಂಡನಾದಂಥವನು ಅಥವಾ ಒಂದು ಆ ಫ್ಯಾಮಿಲಿಗೆ ಯಜಮಾನ ಆದಂಥವನು ಏನು ಜವಾಬ್ದಾರಿಗಳು ತಗೋಬೇಕು, ಆ ಜವಾಬ್ದಾರಿಗಳನ್ನು ಫಸ್ಟ್ ನಾವು ತಗೊಳ್ಬೇಕು ಆ್ಯಕ್ಚುಲಿ. ಅದನ್ನ ಹೆಣ್ಮಕ್ಳ ಮೇಲೆ ಹಾಕ್ಬಿಡಬಾರ್ದು ಆ್ಯಕ್ಚುಲಿ. ಹೆಣ್ಮಕ್ಳ ಮೇಲೆ ಹಾಕಿದಾಗ ಅವ್ರೇನು ಮಾಡ್ಲಿಕ್ಕೆ ಸಾಧ್ಯ? ಹೆಣ್ಮಕ್ಳು ಮಾಡೋ ಇವತ್ತು ಎಲ್ಲದರಲ್ಲೂ ಈಕ್ವಾಲಿಟಿ ಇದೆ, ಇಲ್ಲ ಅಂತ ಹೇಳ್ತಿಲ್ಲ. ಆದರೂ ಹೆಣ್ಣು ಹೆಣ್ಣೆ, ಗಂಡು ಗಂಡುನೇ ಅಲ್ವಾ? ಸೊ ಹಾಗಾಗಿ ಹೇಳ್ತಿರೋದು, ಕೆಲವೊಂದು ಮೇನ್ ಜವಾಬ್ದಾರಿಗಳನ್ನು ಗಂಡಸು ತಗೋಬೇಕಾಗತ್ತೆ.
ಇದಿಷ್ಟು ವಿಚಾರದಲ್ಲಿ ಕರೆಕ್ಟಾಗಿದ್ದರೆ, ನನಗಂತೇಳಿ 24/7 ಕರೆಕ್ಟಾಗಿ ನಾಟ್ ಲೈಕ್ ದ್ಯಾಟ್, ಮಧ್ಯೆ ಮಧ್ಯೆ ಮಿಸ್ಟೇಕ್ಸು, ಮನಸ್ತಾಪಗಳೆಲ್ಲ ಬರುತ್ತೆ. ಅದನ್ನು ಹ್ಯಾಂಡಲ್ ಮಾಡ್ತಾ ಅವ್ರಿಗೂ ಅರ್ಥ ಮಾಡಿಸ್ತಾ, ಆ ಫೀಲ್ ಬರ್ದಿರಂಗೆ ನೋಡ್ತಾ ಹೋಗಬೇಕು. ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಶನ್‌ಶಿಪ್ ಚೆನ್ನಾಗಿರ್ಬೇಕು. ಎಲ್ಲಾರ ಲೈಫಲ್ಲೂ, ಎಲ್ಲಾರ ಮನೆಗಳಲ್ಲೂ ಜಗಳಗಳು ಬರುತ್ತೆ. ಮನುಷ್ಯ ಅಂದಮೇಲೆ ಎಲ್ಲಾರದಲ್ಲೂ ಕೂಡ ತಪ್ಪುಗಳಿದ್ದೇ ಇರುತ್ತೆ. ಬಟ್ ಅದನ್ನು ಮತ್ತೆ ಜಾಸ್ತಿ ಆಗ್ದಿರ ಬ್ಯಾಲೆನ್ಸ್ ಮಾಡಿಕೊಂಡು ಪ್ರೀತಿಯಿಂದ ಇರೋಕೆ ಟ್ರೈ ಮಾಡಬೇಕು. ಓಕೆ. ಸೊ ವಿಡಿಯೋ ಹೇಗಿತ್ತು? ಹೇಗೆ ಅನ್ನಿಸ್ತು? ನಾನು ಕ್ಲಿಯರಾಗಿ ಸ್ಲೋಲಿ ನಿಮಗೆ ಅರ್ಥ ಮಾಡಿಸಿದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಆ್ಯಂಡ್ ಏನನ್ನಿಸುತ್ತೆ ಕಮೆಂಟ್ ಮಾಡಿ. ಎಲ್ರಿಗೂ ಶೇರ್ ಮಾಡಿ. ಆದಷ್ಟು ಬೇಗ 50K ಆಗಲಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಲವ್ ಯು. ಬಾಯ್.